ಸಮೀರ್ ವಾಡಿ ಸಕ್ಕರೆ ಕಾರ್ಖಾನೆ ಬಗ್ಗೆ ದುರಂತ ಪ್ರಕರಣ. ಕಬ್ಬಿನ ಬೆಳೆಗಾಗಿ ಚಳುವಳಿ ನಡೆಸಿದ್ದ ಚಳುವಳಿಗಾರರ ಬಂಧನ ಆಗಿದೆ. ಪೊಲೀಸರಿಂದ 12 ಜನ ರೈತರ ಬಂಧನವಾಗಿದೆ. ಬಂಧಿತರ ಸಂಖ್ಯೆ ಮತ್ತಷ್ಟು ಹೆಚ್ಚಳ ಆಗಬಹುದಾದ ಸಾಧ್ಯತೆ ಇದೆ. ವಿಡಿಯೋ ಆಧರಿಸಿ ತನಿಖೆಯನ್ನು ಆರಂಭಿಸಿರುವಂತಹ ಪೊಲೀಸರು ಇನ್ನು ರೈತ ಚಳುವಳಿ ಹೋರಾಟಗಾರರ ಬಂಧನ ಹಿನ್ನೆಲೆ ಜಿಲ್ಲಾಡಳಿತ ಧೋರಣೆಯನ್ನು ಖಂಡಿಸಿ ಸಭೆಯನ್ನು ಕರೆದಿದ್ದಾರೆ ರೈತ ಸಂಘಟನೆಯವರು. ಮುಧೋಳದಲ್ಲಿ ರೈತರು ಸಭೆಗೆ ಆಗಮಿಸಬೇಕು ಅಂತ ಕರೆಯನ್ನು ನೀಡಲಾಗಿದೆ. ಸುಮಾರು 12 ಜನ ರೈತರನ್ನು ಬಂಧಿಸಿದ್ದಾರಂತೆ. ಈ ಬಂಧಿತರ ಸಂಖ್ಯೆಯಲ್ಲಿ ಮತ್ತು ಜಾಸ್ತಿ ಆಗಬಹುದು ಅಂತ ಹೇಳ್ತಾ ಇದ್ದಾರೆ. ರೈತ ಪರ ಹೋರಾಟ ಅಂತ ಪ್ರಾರಂಭ ಆಗಿದ್ದು, ಆದರೆ 2 ಗುಂಪುಗಳಾಗ್ಬಿಡತ್ತೆ. ಅದಾದಮೇಲೆ ಹೋರಾಟ ಜಾಸ್ತಿ ಆಗತ್ತೆ. ಪೊಲೀಸರು ಕಂಟ್ರೋಲ್ ಮಾಡುವಂಥ ನಿಟ್ಟಿನಲ್ಲಿ ಪ್ರಯತ್ನ ಪಡ್ತಾರೆ. ಬಟ್ ಮಾತಿಗೆ ಮಾತು ಬೆಳೆಯುತ್ತೆ, ಗಲಾಟೆ ಆಗತ್ತೆ. ಸೊ ಇದು ಬೇರೆ ಹಂತಕ್ಕೆ ಹೋಗುತ್ತೆ. ಸೊ ಇದೀಗ ಒಂದು 12 ಮಂದಿಯನ್ನು ಬಂಧಿಸಿದ್ದಾರೆ. ಇದಕ್ಕೆ ರೈತರಿಗೆ ಬೇಸರ ಇದೆ. ಆ ಕಾರಣಕ್ಕಾಗಿ ಅವರು ಒಂದು ಮೀಟಿಂಗನ್ನು ಇಟ್ಕೊಂಡಿದ್ದಾರೆ. ಏನು ಸಭೆಯಲ್ಲಿ ಚರ್ಚೆ ಮಾಡ್ತಾರೆ, ನಿರ್ಧರಿಸ್ತಾರೆ ಅನ್ನೋದನ್ನು ನೋಡಬೇಕಾಗತ್ತೆ. ಕಾರ್ಖಾನೆ ಮುಂಭಾಗದಲ್ಲಿ ಕಲ್ಲು ತೂರಾಟ ಮಾಡಿದ್ ಯಾರು? ಆದ್ರೂ ರೈತರನ್ನ ಬಂಧಿಸಿರೋದಾದ್ರೂ ಯಾಕೆ? ಕಾಣದ ಕೈಗಳ ಷಡ್ಯಂತ್ರ ನಡೀತಾ ಇದೆ ಎನ್ನುವಂತ ಶಂಕೆ, ಅನುಮಾನ, ಪ್ರಶ್ನೆ ಈ ಪ್ರಕರಣದಲ್ಲಿ. ರೈತರ ಸೋಗಿನಲ್ಲಿ ಕಾರ್ಖಾನೆ ಒಳಗಿದ್ದವರು ಯಾರು? ರೈತರನ್ನ ಹತ್ತಿಕ್ಕುವ ಪ್ರಯತ್ನ ಏನಾದ್ರೂ ನಡೀತಾ ಇದೆಯಾ? ಬೆಂಕಿ ಪ್ರಕರಣದ ಸುತ್ತ ಹಲವು ಅನುಮಾನಗಳ ಹುತ್ತ. ನೋಡಿ, ರೈತರು ಇದು ನಾವಲ್ಲ ಬೇಕು ಅಂತ ಮಸಿ ಬಳಿಯೋ ಕೆಲಸ ಮಾಡ್ತಾ ಇದ್ದಾರೆ. ರೈತರು ಸೋಗಿನಲ್ಲಿ ಯಾರೋ ಬಂದಿದ್ರು, ಯಾರೋ ಇದ್ರು, ಅವರೇ ಕಲ್ಲು ತೂರಾಟ ಮಾಡಿದ್ದು, ಅವರೇ ಬೆಂಕಿ ಹಚ್ಚಿದ್ದು, ಅವರಿಂದನೇ ಆಗಿದ್ದು ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಸಾಕಷ್ಟು ಅನುಮಾನಕ್ಕೆ ಕಾರಣವಾಗ್ತಾ ಇರೋದು. ರೈತರ ಪ್ರತಿಭಟನೆಯನ್ನು ಹತ್ತಿಕ್ಕಬೇಕು ಅಂತಾನೆ ಈ ಥರದ ಕೆಲಸವನ್ನು ಮಾಡಿದ್ದಾರೆ ಅಂತ ರೈತರು ಹೇಳ್ತಾ ಇದ್ದಾರೆ. ಕಾಣದ ಕೈಗಳ ಷಡ್ಯಂತ್ರ ನಡೆದಿದೆ ಅನ್ನೋದು ಇಲ್ಲಿ ರೈತರ ಗಂಭೀರವಾದಂಥ ಆರೋಪ. ಸೊ ಆ ನಿಟ್ಟಿನಲ್ಲಿ ಇದಕ್ಕೆ ತನಿಖೆ ಆಗಬೇಕಾಗತ್ತೆ. ಆದರೆ ರೈತ ಹೋರಾಟಗಾರರನ್ನೇ ಬಂಧಿಸಿರುವುದು ಕೂಡ ರೈತರಿಗೆ ಬೇಸರ ತರಿಸಿದೆ. ಅದೊಂಥರ ನಾವು ಹೋರಾಟ ಮಾಡ್ತಾ ಇದ್ವಿ ನಮ್ಮ ಪಾಡಿಗೆ, ನಾವು ನಮ್ಮನ್ನೇ ಅರೆಸ್ಟ್ ಮಾಡಿಬಿಟ್ರೆ ಹೆಂಗೆ ಅನ್ನೋದು ಅವ್ರ ಪ್ರಶ್ನೆ. ಅದಕ್ಕೆ ಅಂತ ಅವರು ಇವತ್ತೊಂದು ಪ್ರತಿಭಟನೆ ಮಾಡಬೇಕು ಅಂತ ಒಂದು ಸಭೆಯನ್ನು ಕರೆದಿದ್ದಾರೆ. ಅದರಲ್ಲಿ ಇನ್ನೇನು ನಿರ್ಧರಿಸ್ತಾರೆ ಅನ್ನೋದನ್ನು ನೋಡಬೇಕಾಗತ್ತೆ. ಇವಾಗ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗುರು ಹಿರೇಮಠ್. ಈ ಪ್ರಕರಣದಲ್ಲಿ ತುಂಬ ಗೊಂದಲ ಅಂತೂ ಇದೆ. ರೈತರು ಇದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳ್ತಿದ್ದಾರೆ. ರೈತರ ಸೋಗಿನಲ್ಲಿ ಷಡ್ಯಂತ್ರ ಅಂತ ಹೇಳ್ತಾ ಇದ್ದಾರೆ. ಪೊಲೀಸರು ನೋಡಿದ್ರೆ 12 ಮಂದಿಯನ್ನು ಅರೆಸ್ಟ್ ಮಾಡಿದ್ದಾರೆ. ಏನು ನಡೀತಿದೆ, ಸದ್ಯದ ಸಿಚುವೇಶನ್ ಏನು, ಏನೇನು ಅನುಮಾನಗಳಿದೆ ಪ್ರಕರಣದಲ್ಲಿ? ಆ ನೀತಿ ಖಂಡಿತ. ಅಂದ್ರೆ ಸಮೀರ್ ವಾಡಿ ಸಕ್ಕರೆ ಕಾರ್ಖಾನೆಯಲ್ಲಿ ಕಲ್ಲು ತೂರಾಟ ಮತ್ತು ಬೆಂಕಿ ಪ್ರಕರಣಕ್ಕೆ ಬಹಳಷ್ಟು ಒಂದೊಂದು ರೀತಿ ಒಂದೊಂದು ತಿರುವನ್ನ ಕೂಡ ಪಡೆದಿರುವಂತದ್ದು. ಅಂದ್ರೆ ಮೊನ್ನೆ ನಡೆದಿರ್ತಕ್ಕಂಥ ಘಟನೆಯಲ್ಲಿ ಸರಿಸುಮಾರು ರೈತ ಹೋರಾಟಗಾರರು ಒಂದಿಷ್ಟು ಸಭೆಗಳನ್ನ ಮಾಡಿ, ಸಭೆಯಲ್ಲಿ ನಮ್ಮ ಬೆಲೆ ನಿಗದಿ ಆಗ್ಬೇಕು, ನಿಗದಿ ಆಗದಿದ್ರೆ ನಮ್ದು ಉಗ್ರವಾದ ಹೋರಾಟವನ್ನ ಪಡ್ಬೇಕಾಗತ್ತೆ ಅನ್ನುವಂತ ವಿಶ್ವಾಸವನ್ನ ಅಲ್ಲಿಯ ರೈತ ಮುಖಂಡರು ಸಾಕಷ್ಟು ಒಂದು ಕರೆಯನ್ನ ಕೊಟ್ಟಿದ್ರು. ಜಿಲ್ಲಾಡಳಿತಕ್ಕೂ ಹಲವು ಬಾರಿ ಸಂಧಾನ ಸಭೆಯನ್ನ ಮಾಡಿದ್ರು. ಸಂಧಾನ ಸಭೆಯಲ್ಲಿ ಉಸ್ತುವಾರಿ ಸಚಿವ RV ತಿಮ್ಮಾಪುರ್ ಅವರು ಸಂಧಾನ ಸಭೆಯು ಕೂಡ ವಿಫಲ ಆಯ್ತು. ವಿಫಲ ಆದ ನಂತರ 6 ಗಂಟೆ ನಂತರ ಏನು ಸಮೀರ್ ವಾಡಿ ಕಾರ್ಖಾನೆಯ ಮುಂದೆ ನಮ್ಮ ಹೋರಾಟದ ಚಳವಳಿ ಅನ್ನುವಂತ ಮುನ್ಸೂಚನೆಯನ್ನ ರೈತ ಮುಖಂಡರು ನೀಡಿದ್ರು. ಅದಾದ ಬಳಿಕ ಅಲ್ಲಿ ಹೋಗುತ್ತಿದ್ದಂತೆ, ಅಂದ್ರೆ ಮುಂಭಾಗದಲ್ಲಿ ರೈತ ಮುಖಂಡರು ಮತ್ತು ಅಲ್ಲಿಯ ಕಾರ್ಖಾನೆ ಒಳಭಾಗದಲ್ಲಿ ಸಾಕಷ್ಟು ಜನರು ಜಮಾವಣೆಯಾಗಿದ್ರು. ಜಮಾವಣೆ ಆದಂತ ಸಂದರ್ಭದಲ್ಲಿ ಕಲ್ಲು ತೂರಾಟ ಆಯ್ತು. ಕಲ್ಲು ತೂರಾಟ ಆದಂತ ಸಂದರ್ಭದಲ್ಲಿ ಎಸ್ ಪಿ ಅವರಿಗೂ ಕೂಡ ಗಂಭೀರ ಗಾಯ ಆಗಿರುವಂತದ್ದು. ಅದರಲ್ಲಿ ಕೂಡ ಕಾಲಿಗೆ ಗಂಭೀರ ಗಾಯ ಆಗಿ ಅವರನ್ನ ಬೆಂಗಳೂರಿಗೆ ಕೂಡ ರವಾನೆ ಮಾಡುವಂತ ಒಂದು ಘಟನೆ ನಡೀತು. ಅದಾದ ಬಳಿಕ ಸಾಕಷ್ಟು ರೀತಿಯಲ್ಲಿ ಅಲ್ಲಿ 96 ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ತಗಲಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಎಲ್ಲಾ ವಿಡಿಯೋಗಳನ್ನ ಆಧಾರ ಮಾಡಿ ಇಟ್ಕೊಂಡು ಏನಾದ್ರೂ ಪೊಲೀಸರು ಬಂಧನ ಮಾಡಿದ್ರ ಅನ್ನುವಂತ ಪ್ರಶ್ನೆ ಇವತ್ತು ಉದ್ಭವ ಆಗಿರುವಂತದ್ದು. ಸ್ಥಳೀಯವಾಗಿ ಸಾಕಷ್ಟು ರೈತರನ್ನ ಈಗಾಗಲೇ ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡ್ತೀನಿ ಅನ್ನುವಂತ ಮಾಹಿತಿಯನ್ನ SP ಸಿದ್ಧಾರ್ಥ ಗೋಯಲ್ ಅವರು ತಿಳಿಸಿರುವಂತದ್ದು. ಅಂದ್ರೆ ರೈತರು ಒಂದ್ ಕಡೆ ಹೇಳ್ತಿರುವಂತದ್ದು, ವಿಚಾರಣೆ ಮಾಡೋದಾದ್ರೆ ರಾತ್ರಿ 12 ಗಂಟೆಗೆ ಬಂಧನ ಮಾಡೋದಾದ್ರೂ ಯಾಕೆ? ರೈತ ಹೋರಾಟದ ಚಳವಳಿಯಲ್ಲಿ ಭಾಗಿಯಾದವರನ್ನೇ ಇವರು ಟಾರ್ಗೆಟ್ ಮಾಡಿ ಏನಾದ್ರೂ ಪೊಲೀಸರು ಅವರನ್ನ ಬಂಧನಕ್ಕೆ ಬಲೆ ಬೀಸಿದ್ರ ಅನ್ನುವಂಥದ್ದು ಒಂದು ಅನುಮಾನಗಳ ಹುತ್ತ ಕಾಡ್ತಿರುವಂತದ್ದು. ಅಂದ್ರೆ ಪ್ರಮುಖವಾಗಿ 2 ಭಾಗದಲ್ಲಿ ಕಲ್ಲು ತೂರಾಟ ಆಗಿ ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿದ್ದು, ಅಂದ್ರೆ ಸಕ್ಕರೆ ಕಾರ್ಖಾನೆ ಭಾಗದಲ್ಲಿ ಸಾವಿರಾರು ಜನರು ಸೇರಿದ್ದಾದ್ರೂ ಯಾಕೆ ಅನ್ನುವಂತ ಪ್ರಶ್ನೆ ಇವತ್ತು ಉದ್ಭವ ಆಗಿರುವಂತದ್ದು. ಅಂದ್ರೆ ಥ್ಯಾಂಕ್ ಯು ಗುರು ಹಿರೇಮಠ.